ಪುಣ್ಯ ಸ್ಮರಣೆ ಕಾರ್ಯಕ್ರಮದ ಇವತ್ತಿನ ಪ್ರವಚನವನ್ನು ನೀಡಿದಂತ ಕಿರಣನ ಸತ್ಯನಾಥರನ್ನು, ಪ್ರದೀಪ್ ಜೋಜಿಯವರು, ಯಶಸ್ಪೂರ್ವಕರನ್ನು ಹಾಗೂ ವೇದಿಕೆ ಮೇಲೆ ಆಶೀನರಾದಂತಹ ಹಿರಿಯರಾದಂತಹ ಶ್ರುತಿ ಪಾಟೀಲ್ ಹಾಗೂ ಎಲ್ಲ ಧಾರವಾಡದ ಸತ್ಸಂಗವಾಗಿತ್ತು ಹಾಗೂ ತಮ್ಮೆಲ್ಲರಲ್ಲೂ ನನ್ನ ವಂದನೆಗಳನ್ನು ತಿಳಿಸುತ್ತೆ. ಸುಖ ಸ್ವರೂಪರೇ, ಇವತ್ತಿನ ಕಾರ್ಯಕ್ರಮದ ವಿಷಯವನ್ನ ಮಾಡ್ತೇನೆ ಸರ. ಸುಮ್ಮನೆ ಟೈಮ್ ಆದ್ರೆ ನೀವು ಹೋಗು ತಪ್ಪಿದೆ. ಶರೀರದ ಉತ್ಪತ್ತಿ ಮತ್ತು ಸಫಲತೆ. ಶರೀರದ ಉತ್ಪತ್ತಿ ಅಂತೂ ಸಾಮಾನ್ಯ ಜ್ಞಾನ, ಎಂಬ್ರಿಯಾಲಜಿ ಸಾಕಷ್ಟು ಓದ್ತೇವೆ ನಾವು. ಗಿಡ ಮರಗಳು ಹೆಂಗ್ ಉತ್ಪನ್ನ ಆಗ್ತವು, ಹೆಂಗ್ ಹುಟ್ಟವು ಅನ್ನೋದನ್ನು ಅದನ್ನು ಸಸ್ಯಶಾಸ್ತ್ರ ಓದ್ತೇವು, ಪ್ರಾಣಿಶಾಸ್ತ್ರನು ಓದ್ತೇವು, ಪ್ರಾಣಿಶಾಸ್ತ್ರದೊಳಗ ಮೈಕ್ರೋಬಯಾಲಜಿನೂ ಓದ್ತೇವು, ಎಲ್ಲಾ ಓದ್ತೇವೆ. ಅವು ಹೆಂಗೆ ಶರೀರ ಅಲ್ಲಿ ಹೆಂಗ್ ಉತ್ಪನ್ನ ಆಗ್ತಾವ ಹಂಗೆ ಇದು ಶರೀರನು ಉತ್ಪನ್ನ ಆಗ್ತೈತಿ. ಅದ್ರ ಅಭ್ಯಾಸ ಅಷ್ಟೊಂದು ಮಹತ್ವ ಇಲ್ಲ. ಆದ್ರೆ ಏನೋ ಕಾರಣದಿಂದ ಬಂದೈತಿ, ಹಿಂದೆ ಮಾಡಿದಂತ ಪಾಪ ಅನುಗುಣದಿಂದ ಈ ಶರೀರ ಬಂದ್ಬಿಟ್ಟತಿ. ಈಗ ಆ ಶರೀರ ಹೆಂಗ್ ಬಂತು ಅದ್ರ ಕಡೆ ವಿಚಾರ ಮಾಡಲ್ಲ. ಈ ಶರೀರ ಬಂದ ಮೇಲೆ ಇದರಿಂದ ಏನ್ ಉಪಯೋಗ ತಗೋಬೇಕು, ನಾವು ಇದರಿಂದ ಏನ್ ಉಪಯೋಗ ತಗೊಳಕ್ ಸಾಧ್ಯ ಐತಿ ಅನ್ನೋದ್ರ ಕಡೆ ನಾವು ಗಮನ ಕೊಟ್ಟಾಗ ಬರೇ ಸಾಮಾನ್ಯವಾಗಿರ್ತಕ್ಕಂಥ ಇವ ಆಹಾರ, ನಿದ್ರ, ಭಯ, ಮೈಥುನ ಅಂತೇಳಿ ಇದ್ರಾಗ ಕಾಲ ಕಳೆದ್ರೆ ಈ ಶರೀರ ಬಂದದ್ದು ವ್ಯರ್ಥ. ಗುರುಭಕ್ತರು ಇದ್ರ ಬಗ್ಗೆ ಸಾಕಷ್ಟು ಹೇಳಿದ್ರು. ಆಹಾರ, ನಿದ್ರಾ, ಭಯ, ಮೈಥುನ ಸಾಮಾನ್ಯ ಇವೆಲ್ಲ ಇರುವ 84 ಲಕ್ಷ ಜೀವರಾಶಿಗಳನ್ನು ಮಂದು ಮಾಡ್ಕೊಂಡು ಮನುಷ್ಯನಿಗೂ ಕೂಡ ಅದು ಸಾಮಾನ್ಯ ಐತಿ. ಅದು ಮುಖ್ಯ ಉದ್ದೇಶ. ಅದಿಲ್ಲ ಮನುಷ್ಯನ ಶರೀರವನ್ನ ಧಾರಣೆ ಮಾಡ್ಕೊಂಡು ಬಂದ್ಮೇಲೆ ಇದರ ಸಫಲತೆ ಆಗ್ಬೇಕಂದ್ರೆ ತಾನು ಯಾರನ್ನೋದು ಒಂದ ತಿಳ್ಕೊಂಡಾಕ ಬೇಕಿಲ್ಲ. ಉಳ್ಕಿದ್ದೆಲ್ಲ ಕರ್ಮಾನುಸಾರವಾಗಿ ನಡೀತಾವ್, ಅದರ ಅವಶ್ಯಕತೆ ಇಲ್ಲ. ಅದಕ್ಕೆ ಶರೀರದ ಪ್ರಾರಬ್ಧವನ್ನ ನೀಗ್ಸಾಕ್ ಪ್ರಾರಬ್ಧ ಎಂಬ ದೂತ ಡೊಂಕ ಕಟ್ಟಿ ನಿಂತ್ಬಿಟ್ಟಾನ. ಅದು ಹೆಂಗಿದ್ರು ನಡೀತಿತ್ತು. ಪ್ರಾರಬ್ಧಕ್ಕನುಸಾರವಾಗಿ ಹಿಂದೆ ಮಾಡಿದಂತ ಪುಣ್ಯ ಪಾಪಗಳಿಗೆ ಅನುಸಾರವಾಗಿ ನಡೀತೈತಿ ಅದ್ರ ಯಾತ್ರೆ. ಆದ್ರೆ ಬಂದ ಮೇಲೆ ನನ್ನ ನಿಜವನ್ನ ಅರಿಲ್ಲ, ನಾನು ಇದ್ರೊಳಗೆ ಹಂಗೆ ಸುಮ್ಮನ ಕಾಲ ಕಳೆದು ಹೋದಂದ್ರ ವ್ಯರ್ಥ. ಮುಂದ ನೀ ಇಲ್ಲಿ ಸುಮ್ಮನ ಹಂಗ ಎದಕ್ಕಾರ ಕಾಲ ಕಳೆದ್ರ ಮುಂದ ನೀ ಮತ್ತ ಅದ ಕರ್ಮಕ್ಕನುಸಾರವಾಗಿ ಮತ್ತೆ ಜನ್ಮಗಳನ್ನ ಈ ಶರೀರಗಳನ್ನ ಧಾರಣೆ ಮಾಡ್ಕೊಂತ ಬರಬೇಕಾಗುತ್ತೆ. ಎಲ್ಲಿವರೆಗೂ ನಿನ್ನ ನಿಜ ಸ್ಥಿತಿಯನ್ನು ಅರಿದಿಲ್ಲ ಅಲ್ಲಿವರೆಗೂ ಈ ಹುಟ್ಟು ಸಾವುಗಳ ಎಂಬ ಭವಚಕ್ರದೊಳಗೆ ತಿರುಗಬೇಕಾಗುತ್ತೆ. ಅದಕ್ಕೆ ಈ ಸತ್ಯ ಏನ್ ಮಾಡೋ, ನಿನ್ನ ನಿಜವನ್ನ ಅರಿವು ಸಲುವಾಗಿ ಇದನ್ನ ಉಪಯೋಗ ಮಾಡ್ಕೋ. ಇದ್ರ ಉಪಯೋಗವನ್ನು ಮಾಡ್ಕೊಳ್ಳಿಲ್ಲ ಅಂದ್ರೆ ವ್ಯರ್ಥ. ಹಂಗಾರೆ ಉಪಯೋಗ ಹೆಂಗ್ ಮಾಡ್ಕೋಬೇಕು? ಬರೀ ಸಾಮಾನ್ಯ ಜ್ಞಾನವನ್ನ ತಿಳ್ಕೊಂಡ ಸಲುವಾಗಿ ಉಪಯೋಗ ಮಾಡಿದ್ರ ಏನ್ ಬಂತು? ಅದು ಎದಕ್ ಸಲುವಾಗಿ ಸಾಮಾನ್ಯ ಜ್ಞಾನ? ಈ ಶರೀರವನ್ನ ಪೋಷಣೆಗಾಗಿ ಅಷ್ಟೇ. ಆದ್ರೆ ಅದರಿಂದ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಆಗೋದಿಲ್ಲ. ಈ ಜನ್ಮ ಜನ್ಮಾಂತರ ಹುಡುಕಾಕತ್ತಿದ್ದು ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿಯನ್ನ ಹುಡುಕಾಕತ್ತಿ, ಶ್ರೇಷ್ಠವಾದಂತ ಸುಖವನ್ನ ಆರಿಸೊಟ್ಟಿ ನೀನು ಈ ಮನುಷ್ಯ ಜನ್ಮಕ್ಕೆ ಬಂದು ಮತ್ತೆ ಅದ ದುಃಖವನ್ನ ಕೊಡ್ತಕ್ಕಂತ ವಿಷಯಾದಿಗಳಲ್ಲಿ ಸುಖ ಬುದ್ಧಿಯನ್ನು ಇಟ್ಕೊಂಡು ಅವ ಇಂದ್ರಿಯಗಳಿಂದ ಅದನ್ನ ಭೋಗ ಮಾಡ್ಕೊಂತ ಹೋದ್ರೆ ವ್ಯರ್ಥ. ಶರೀರ ಈ ಶರೀರ ಧಾರಣೆ ಮಾಡ್ಕೊಂಡು ಬಂದಿದ್ದು ವ್ಯರ್ಥ. ಅದರ ಅವಶ್ಯಕತೆ ಇಲ್ಲ. ಇವು ಕಾಮಕ್ಕನುಸಾರವಾಗಿ ಶರೀರ ಬರ್ತಾವು ಹೋಗ್ತಾವು, ಅದನ್ನ ಬಿಡು. ಕಾಮವನ್ನ ಮೊದಲೇ ಬಿಡು.
ಅನಿಮಿತ್ಯ ವೈರಿಗಳೆಂಬ ಕಾಮಾದಿಗಳಿಗೆ ತನು ಅನೇಕವನಿತ್ಯ ಭಾವಗಳಲ್ಲಿ ಕಾಮ, ಕ್ರೋಧ, ಮೋಹ, ಮದ, ಮತ್ಸರ, ಲೋಭ ಎಂಬತಕ್ಕಂತ ಈ ಅನಿಮಿತ್ಯ ವೈರಿಗಳಿಗೆ ಅನೇಕ ಶರೀರವನ್ನ ಧಾರಣೆ ಮಾಡ್ಕೊಂತ ಬಂದೆವು. ಅದರ ಸಲುವಾಗಿ ಇಲ್ಲಿ ಮತ್ತ ಈ ವಿಷಾದಿಗಳನ್ನ ಅಪೇಕ್ಷೆ ಮಾಡಿ ವಿಷಾದಿಗಳಲ್ಲಿ ಸುಖ ಬುದ್ಧಿಯನ್ನು ಇಟ್ಕೊಂಡು ಕಾಮ ಕ್ರೋಧ ಗ್ರಸ್ತನಾಗಿ ಮತ್ತೆ ಶರೀರವನ್ನ ಧಾರಣೆ ಮಾಡಿಕೊಳ್ಳುವಂತ ಕೆಲಸ ಮಾಡಬೇಡ. ಈ ಪರಹಿತ ಕಾರ್ಯದೊಳಗೆ ಈ ಶರೀರವನ್ನ ಉಪಯೋಗ ಮಾಡಿ ಅಲ್ಲಿ ನಿನ್ನ ಹಿತವನ್ನ ಕಾಣು. ಪರಹಿತ ಕಾರ್ಯದೊಳಗೆ ನಿನ್ನ ಹಿತ ಆಗ್ತಕ್ಕೆ ಅಂತ ಹೇಳಿದ್ರಲ್ಲ ಅಣ್ಣವ್ರು. ನಿನ್ನ ಹಿತದ ಸಲುವಾಗಿ ಪರಹಿತ ಕಾರ್ಯವನ್ನು ಮಾಡು. ಅದ್ರ ಹೊರತಾಗಿ ಅಲ್ಲಿ ಏನೋ ಒಂದು ಅಪೇಕ್ಷೆಯನ್ನು ಇಟ್ಟುಕೊಂಡು ಪರಹಿತ ಮಾಡಬೇಡ. ಕಾಮನೆ ಇಟ್ಟುಕೊಂಡು ಪರಹಿತವನ್ನು ಮಾಡಬೇಡ. ಕಾಮನೆ ಇಟ್ಟುಕೊಂಡು ನೀ ಅರವಟ್ಟಿಗೆ ಕಟ್ಟಿಸಿದ್ರೆ ಏನಾಯ್ತು? ವೃದ್ಧಾಶ್ರಮವನ್ನು ತೆಗೆದ್ರೆ ಏನಾಯ್ತು? ಇನ್ನೊಂದು ಅನ್ನ ಸಂತರ್ಪಣೆಯನ್ನು ಮಾಡಿದ್ರೆ ಏನಾಯ್ತು? ಅದು ವ್ಯರ್ಥ ಅಂತ ಮತ್ತ ಭೋಗ ಲಾಲಸೆ ಒಳಗೆ ಜೀವನವನ್ನು ಕಳಿಬೇಕಾಗತ್ತೆ. ಅದಕ್ಕೆ ಅಲ್ಲಿ ಆಶೆ ಆಕಾಂಕ್ಷೆಗಳಿಲ್ಲದೆ ಸೇವಾದಿಗಳಲ್ಲಿ ನೀನು ತೊಡಗಿದ್ದಾದ್ರೆ ನಿನ್ನ ಅಂತಃಕರಣ ಸ್ವಚ್ಛಕತಿ. ನಿನ್ನಗ ವಿಷಯಾದಿಗಳಲ್ಲಿ ದೋಷ ದರ್ಶನ ಆಕತಿ. ಈ ಮೊದಲೇ ಈ ವೃತ್ತ ಹಿಡಿ. ನೀನು ಪರಹಿತ ಕಾರ್ಯಕ್ಕಾಗಿ ಈ ಶರೀರವನ್ನು ಬಳಕೆ ಮಾಡ್ಕೋ. ಅವಾಗ ನಿನಗಿಂತ ಆಗಕ್ ಚಾಲು ಆಕತಿ. ನಿನಗೆ ಏನಾಕತಿ? ಈ ವಿಷಾದಿಗಳಲ್ಲಿ ಸುಖ ಇಲ್ಲ, ಈ ವಿಷಾದಿಗಳು ನಾನು ಸುಖ ಕೊಡಲಾರು ಅಂತ ಅದ್ರ ಒಳಗಿನ ದೋಷಗಳು ಕಾಣಕ್ ಚಾಲು. ಅವಾಗ ಹಿಂದಕ್ಕೆ ಸರಿಯಾಗಿ ಸಾಧ್ಯ. ಎಲ್ಲಿವರೆಗೂ ನೀ ಹಿಂದಕ್ಕೆ ಬರುದಿಲ್ಲ ಅಲ್ಲಿವರೆಗೂ ನೀನು ದುಃಖ. ಅದಕ್ಕೆ ನೀ ಪರಹಿತ ಕಾರ್ಯದೊಳಗೆ ತೊಡಗಿ ಅಲ್ಲಿ ವಿವೇಕವನ್ನ ಜಾಗೃತ ಮಾಡಿಕೊಂಡು ಇದು ಅಲ್ಲಿ ವೈರಾಗ್ಯವನ್ನ ತಾಳ. ಅವಾಗ ಆ ವೈರಾಗ್ಯದಿಂದ ಸಾಧನೆಯನ್ನು ಮಾಡಕ್ ಸಾಧ್ಯ ಐತಿ. ಇಲ್ಲ ಅಂದ್ರೆ ಸಾಧನೆಯನ್ನು ಮಾಡಕ್ ಆಗುದಿಲ್ಲ, ಮನೋನಿಗ್ರಹ ಮಾಡಕ್ ಆಗುದಿಲ್ಲ. ವಿವೇಕ ಇಲ್ಲ ಹೊರತ ಮನೋನಿಗ್ರಹ ಆಗೋದಿಲ್ಲ. ವಿವೇಕ ಬೇಕಾಗೈತಿ. ವಿವೇಕದಿಂದ ವೈರಾಗ್ಯ, ವೈರಾಗ್ಯದಿಂದ ಸಮಾಧಾನ ಐತೆ. ತಿತಿಕ್ಷೆ, ಸಮಾಧಾನ, ಶ್ರದ್ಧೆ, ಭಕ್ತಿ ಎಂಬ 6 ಸಾಧನಗಳನ್ನ ಸಾಧಿಸಿ ಮುಮುಕ್ಷತ್ವವನ್ನು ಪಡೆದ ಮಾತ್ರ ಈ ಮನುಷ್ಯ ಜನ್ಮದ ಸ್ವಾರ್ಥಕತೆ. ಮುಮುಕ್ಷತ್ವದ ಉದಯ ಆಗ್ಲಿಲ್ಲ ಅಂದ್ರೆ ವ್ಯರ್ಥ. ಮುಮುಕ್ಷತ್ವ ಯಾವಾಗ ಉದಯ ಆಕೈತೋ ಅವಾಗ ಆ ಬ್ರಹ್ಮನಿಷ್ಠ ಗುರುವಿನ ಸಂಘದೊಳಗ ಹೋಗಿ ಅಲ್ಲಿ ಅವರು ತಿಳಿಸಿದಂತ ಆ ವಿಚಾರಗಳನ್ನ ಮತ್ತ ನಿನ್ನೊಳಗ ನೀನು ಅದನ್ನ ಸತ್ಯ ಇತ್ತು ಅಸತ್ಯ ಇತ್ತು ಅವ್ರು ಹೇಳಿದಂತ ವಿಚಾರಗಳನ್ನ ಪರಿಶೀಲನೆ ಮಾಡಿ ಯಾವಾಗ ನಿನ್ನ ಅನುಭವಕ್ಕೆ ಹಚ್ಚುವಂತೆ ಅವಾಗ ಈ ಜನ್ಮದ ಸಾರ್ಥಕತೆ ಆಕೈತಿ. ಇದು ಮನುಷ್ಯ ಜನ್ಮದ ಕರ್ತವ್ಯ. ಈ ಶರೀರದ ಕರ್ತವ್ಯ ಯಾವ್ದಂದ್ರೆ ನನ್ನ ನಿಜವನ್ನ ತಿಳ್ಕೊಳೋದು. ಅದಕ್ಕಾಗಿ ಇದನ್ನು ಪ್ರಯತ್ನ ಮಾಡ್ಬೇಕಾಯ್ತು. ಏನೋ ಸುಮ್ಮನೆ ಖಾಲಿ ವ್ಯರ್ಥ ಜೀವನವನ್ನ ಈ ಪಶು ಪಕ್ಷಾದಿಗಳನ್ನು ಮಾಡ್ಕೊಂಡು ಹೋಗಲ್ಲ. ಅದನ್ನ ಸಲುವಾಗಿ ಅಲ್ಲ. ಯಾಕಂದ್ರೆ ಅವು ಕೂಡ ನಿಮ್ಮ ಮನೆಯೊಳಗೆ ಜೀವನ ಮಾಡ್ತಾವಿಲ್ರಿ. ಸಾಕಷ್ಟು ಎಷ್ಟು ನಿಮ್ ಮನೆಯೊಳಗೆ ಎಷ್ಟು ಜೀವರಾಶಿಗಳದಾವ್ ನೋಡಿರೇನ? ಜೊಂಡಿಗೆ ಆಯ್ತು, ಹಲ್ಲಿ ಅದಾವ್, ಇಲಿ ಅದಾವ್, ನುಷಿ ಅದಾವ್, ತಗನಿ ಅದಾವ್, ಸೊಳ್ಳೆ ಅದಾವ್. ಅವು ಏನಾರ ಅವು ನಮ್ಮ ಮನಿನ ಅಂತಾವಿಲ್ರಿ. ನಂದು ಕೂಡ ಇಲ್ಲೇ ಐತಂತ. ಅಂದ್ರೆ ಅದನ್ನ ಮಾಡೋದಲ್ಲ ಮನುಷ್ಯನ ಉದ್ಯೋಗ. ಮನುಷ್ಯನ ಉದ್ಯೋಗ ಏನಂದ್ರೆ ಈ ಶರೀರವನ್ನ ಪಾಲನೆ ಪೋಷಣೆ ಮಾಡೋದ ಮುಖ್ಯ ಅಲ್ಲ. ಇದು ಪ್ರಾರಬ್ಧಕ್ಕನುಸಾರವಾಗಿರ್ತೈತಿ, ಪ್ರಾರಬ್ಧಕ್ಕನುಸಾರವಾಗಿ ಹೊಕ್ಕೈತಿ. ಯಾಕಂದ್ರೆ ಒಂದು ಉತ್ಪತ್ತಿ ಆಗೈತೆ ಅಂದ್ರೆ ಇದಕ್ ನಾಶ ಅಂತೂ ಖಂಡಿತ. ಯಾವ್ದು ಉತ್ಪತ್ತಿ ಆಗೈತೋ ಅದಕ್ಕೆ ನಾಶ ಐತಿ. ಯಾವ್ದು ಅದಕ್ಕೆ ಆಧಾರ ಐತಿಯೋ, ಯಾವ್ದು ಅದಕ್ಕೆ ಸಾಕ್ಷಿ ಆಗೈತೋ ಅದಕ್ಕೆ ಎಂದೂ ನಾಶ ಇಲ್ಲ. ಅದು ನಾನು ಅಂತ ನಾಶತ್ವ ಇಲ್ಲದ ವಸ್ತು ಏನೈತಲ್ಲ ಇದ್ರೊಳಗ ಅದು ನಾನಂತ ತಿಳ್ಕೊಂಡು ಮುಟ್ಟೈತಿ ಈ ಶರೀರದ ಮುಖಾಂತರ. ಅದಕ್ಕೆ ಈ ಶರೀರದ ಅವಶ್ಯಕತೆ ಐತಿ. ಈ ಶರೀರ ಬಂದಾಗ ಮಾತ್ರ, ಮನುಷ್ಯ ಶರೀರ ಬಂದಾಗ ಮಾತ್ರ ಅದು ತಿಳ್ಕೊಳಕ್ ಸಾಧ್ಯ ಐತಿ. ಅದಕ್ಕಾಗಿ ಇದನ್ನ ನಾನು ಯಾರನ್ನು ಅಂತ ತಿಳುವಳಿಕೆಯನ್ನು ಮಾಡ್ಕೊಂಡು ಸಲುವಾಗಿ ಇದನ್ನ ಪ್ರಯತ್ನ ಮಾಡಿ ಇದರ ಉಪಯೋಗವನ್ನು ತಗೊಂಡ್ರೆ ಮಾತ್ರ ಮನುಷ್ಯ ಜನ್ಮ ಸಾರ್ಥಕತೆ. ಇಲ್ಲ ಅಂದ್ರೆ ವ್ಯರ್ಥ. ಅದಕ್ಕೆ ನಾವು ಪ್ರಯತ್ನ ಮಾಡೋಣ. ಅನುಭವಗಳು ಸಾಕಷ್ಟು ವಿಚಾರಗಳನ್ನ ತಿಳಿಸ್ಯಾರ ನಮ್ಗೆ. ಸಾಕಷ್ಟು ಅನುಭವಗಳು ನಮ್ಗ ಈ ವಿಚಾರವನ್ನ ತಿಳಿಸ್ಕೊಂತ ಹೋಗ್ಯಾರ. ಅದನ್ನ ನಾವು
ನಮ್ಮೊಳಗ ಸತ್ಯ ಐತೋ ಅಸತ್ಯ ಐತೋ ಅಂತ ತಿಳ್ಕೊಂಡು ಖಾತ್ರಿ ಮಾಡ್ಕೋಬೇಕಾಗೈತಿ, ಮನನ ಮಾಡಬೇಕಾಗೈತಿ. ಆ ಮನನಕ್ಕ ಹೆಚ್ಚು ಅವಕಾಶ ಕೊಟ್ಟು ಅವ್ರು ಹೇಳಿದಂತ ವಿಚಾರವನ್ನ ಗಟ್ಟಿಗೊಳಿಸ್ಕೊಂಡು ಈ ಜನ್ಮವನ್ನು ಸಾರ್ಥಕಗೊಳಿಸೋದು ಅಂತೇಳಿ ನಾನು ಒಂದೆರಡು ಮಾತನ್ನು